ಹೇಳಿದ್ದೀನಿ. ಇಷ್ಟೊತ್ತಾದರೂ ಬರಲಿಲ್ಲ ಹೋಗತ್ಲಾಗೆ. ಎಲ್ಲಿಗೆ ಹೋಗ್ಯಾವ ನೀನು? ಬಾರೋ ಬೇಗನ ಅಂತ ಹೇಳಿದ್ದೀನಿ. ಆದಷ್ಟು ಬೇಗ ಬಾರೋ ಇವತ್ತು. ಹೇಳಿದ್ದೀನಿ ಅವ್ರಿಗೆ. ಇವತ್ತು ಬರ್ತಾನೆ ನನ್ನ ತಮ್ಮ ಅಂತೇಳಿ ಋತು ಅಕ್ಕನಿಗೂ ತನ್ವಿಗೂ ಹೇಳಿದ್ದೀನಿ ಅಂತ ನಾನು ಹೇಳಿದ್ರೆ ಎಲ್ಲೋದ ಇವನು. ನನ್ನ ತಮ್ಮನ ನಂಬರ ತನ್ವಿ ಕೊಡಬೇಕು. ಹಂಗೆ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಇಬ್ಬರು ಕನೆಕ್ಟ್ ಆಗಿಬಿಡ್ತಾರೆ. ಹಂಗೆ ಮಾಡಬೇಕು. ಹೆಂಗೋ ಬಂದರೆ ಸಾಕು ಬೇಗ ಇವನು. ಬಂದ ಬಂದ ಅನ್ಸುತ್ತೆ. ಸ್ಕೂಟ್ರ್ ಸೌಂಡ್ ಆಗಬೇಕು. ಯಾರ್ದೋ ಬುಲೆಟ್ ತಗೊಂಬಂದವನೆ ನನ್ನ ತಮ್ಮ ಇರೋದಕ್ಕೂ, ಒಂದು 6 ಪ್ಯಾಕ್ ಇರೋದಕ್ಕೂ, ಹಂಗೆ ಆ ಬುಲೆಟ್ ಗಾಡಿಗೂ. ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತವನೆ. ತನ್ವಿನ ಕರ್ಕೊಂಬಂದು ತೋರಿಸ್ಬೋದಾಗಿತ್ತು. ಆಮೇಲೆ ತೋರಿಸ್ತೀನಿ. ನನ್ನ ತಮ್ಮ ಬುಲೆಟ್ ಗಾಡೀಲಿ ಹೇಗೆ ಬರ್ತಾ ಇದ್ದಾನೆ ನೋಡು ಅಂತ. ಅವ್ನಿಗಿರೋ ಅಂಥ ಬಾಡಿಗೂ ಆ ಬುಲೆಟ್ ಗಾಡಿಗೂ ಎಷ್ಟು ಸಖತ್ತ ಕಾಣ್ತವನೆ ನನ್ನ ತಮ್ಮ. ಯಾಕಂದರೆ ಇವಾಗಲೇ ಕರ್ಕೊಂಬಂದ ತನ್ವಿನ ತೋರಿಸ್ತಾ ಇದ್ದೆ. ಅವಳು ನೋಡ್ಬಿಟ್ರಿದ್ರೆ ನನ್ನ ತಮ್ಮನ ಇವಾಗ ಗಾಡೀಲಿ ಬರ್ತಾ ಇರೋದನ್ನ ಹಂಗೆ ಬಿದ್ದೋಗ್ಬಿಡೋಳು ನನ್ನ ತಮ್ಮನಿಗೆ. ಯಾಕಂದರೆ ಸ್ವಲ್ಪ ಅವನಿಗೆ ಎಲ್ಲ ಹೇಳಿ ಕರ್ಕೊಂಡು ಹೋಗ್ಬೇಕು. ಫೋನಲ್ಲೆಲ್ಲ ಹೇಳಿದ್ದೆ, ಆದ್ರೂ ಇಲ್ಲಿ ಬಂದಾಗ ಒಂದು ಸ್ವಲ್ಪ ಎಲ್ಲ ಹೇಳ್ಬೇಕು ಅವನಿಗೆ. ಅವನಿರೋ ಬಾಡಿಗೆನೆ, ಅವನಿರೋ ಉದ್ದ ದಪ್ಪ ಹೈಟು ವೆಯ್ಟಿಗೆನೆ ಋತಕ್ಕ ತನ್ವಿ ಇಬ್ಬರು ಒಪ್ಕೊಬಿಡ್ತಾರೆ. ನನ್ನ ತಮ್ಮನಿಗೆ ಮದುವೆ ಆಗ್ಬಿಡುತ್ತೆ. ಒಪ್ಕೊಬಿಡ್ತಾರೆ. ಹೆಂಗೋ ನನ್ನ ತಮ್ಮಗೆ ಏನೂ ಇಲ್ದಿದ್ರು ಮನೆಗಳಿಯನಾಗಿ ಋತು ಅಕ್ಕನ ಮನೆಯಲ್ಲೇ ಇದ್ಬಿಡ್ಬೋದು ನನ್ನ ತಮ್ಮ. ಒಳ್ಳೆ ಸಂಬಂಧ ಸಿಕ್ಕಂಗಾಗತ್ತೆ ನನ್ನ ತಮ್ಮನಿಗೆ. ಬಾರೋ ಬೇಗ ಬೇಗ. ಆವಾಗಿಂದ ಕಾಯ್ತಾ ಇದ್ದೀನಿ. ಎಷ್ಟೊತ್ತಾಯ್ತು? ಹಾಯ್ ಸಿಸ್ಟರ್, ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ ಕಣ. ನೀನು ಚೆನ್ನಾಗಿದ್ದೀಯನಾ? ಸರಿ ಆಯ್ತು ಬಾರೋ. ಆವಾಗಿಂದ ಕಾಯ್ತಾ ಇದ್ದೆ. ಹೇಳಿರೋದೆಲ್ಲ ಅರ್ಥ ಆಯ್ತಲ್ಲ? ಅಯ್ಯೋ ಬಾರಕ್ಕ, ಹೆಂಗಿರ್ಬೇಕು ಅನ್ನೋದು ನನಗೆ ಗೊತ್ತೈತೆ. ನನಗೆ ಗೊತ್ತಿಲ್ವಾಕ ಹುಡುಗಿಯರ ಮುಂದೆ ಹೆಂಗಿರ್ಬೇಕಂತ. ನಾನು 6 ಪ್ಯಾಕ್ ನೋಡಿದ ತಕ್ಷಣ ಬಿದ್ದೋಗ್ಬಿಡ್ಬೇಕು ಜನ. ನಾನು ಹೆಂಗಿದ್ದೀನಿ ನೋಡು. ನನ್ನ ಬಾಡಿ ನೋಡಿದ ತಕ್ಷಣ ಬಿದ್ದೋಗ್ಬಿಡ್ತಾರೆ ಹುಡುಗಿಯರು. ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದರೆ. ಆ ಬುಲೆಟ್ ಗಾಡಿ ಯಾರ್ದು ಇಸ್ಕೊಂಡ್ಬಂದಿದೀಯಾ? ನನ್ನ ಫ್ರೆಂಡ್ ಒಬ್ರದ್ದು ಯಾವ್ದೋ ಕೇಳಿಸ್ಕೊಂಬಂದೆ. ನಂದಂತಲೇ ಹೇಳು ಆ ಹುಡುಗಿ ಹತ್ರ. ಮತ್ತೆ ಯಾರ್ದೋ ಇಸ್ಕೊಂಬಂದವನೆ ಅಂತ ಹೇಳ್ಬೇಡ. ನಾನು ಹೇಳ್ತೀನ ಬಾ. ನನಗೆ ಹೇಳೋದು ಗೊತ್ತಾಯ್ತು. ನನ್ನ ತಮ್ಮ ಬುಲೆಟ್ ತಗೊಂಡಿದ್ದಾನೆ ಅಂತ ನಾನೆಲ್ಲ ಹೇಳ್ತೀನಿ ಬಾ. ನಿನ್ನ ಬುಲೆಟ್ ಗಾಡಿ ಮೇಲೆ ಬರ್ತಾ ಇರೋದು ನೋಡಿದ್ರೆ ನಿನ್ನ ಬಾಡಿಗೂ ಆ ಬುಲೆಟ್ ಗಾಡಿಗೂ ಹೆಂಗ್ ಕಾಣ್ತೀಯೋ ಹಂಗೇನೆ. ಯಪ್ಪ ಯಪ್ಪ ಸಖತ್ತ ಕಾಣ್ತೀಯ ಕಣ. ನಿಂದೆ ಅರ್ಧ ದೃಷ್ಟಿ ಆಗ್ಬಿಡುತ್ತೆ ಅನ್ಸುತ್ತೆ. ಅಯ್ಯೋ ಎಷ್ಟು ಕಣ್ಣಸ್ರಾಗೈತು. ಬೆರಳೆಲ್ಲ ಚಟ್ ಚಟ್ ಅಂತು. ನಂದೇ ದೃಷ್ಟಿ ಆಗುತ್ತೆ ಕಣೋ. ಸರಿ ಆಯ್ತು ಬಾ. ಆದ್ರೆ ಒಳ್ಳೆ ಹುಡುಗಿ ಹುಡುಕ್ಬಿಟ್ಟಿದ್ಯಾ. ಇನ್ನೇನು ಇನ್ಮೇಲಿಂದ ಮನೆ ಹಳಿನಾಗ ಎಲ್ಲ ಇದು ಬಿಡ್ಬೋದು. 4 ಸೈಟ್ ಇದ್ದಾವೆ. ಮನೆ ಹಳಿನಾಗ ನಿನ್ಗೆ ಎಲ್ಲಾನ. ಇವಾಗ ಅವಳೇನು ಇವಾಗ ದೊಡ್ಡವಳನ್ನ ಮಾನುನೇನು ಇಲ್ಲಿ ಬಿಡ್ಕಮಲ್ಲ ಅವರು. ಇಬ್ರು ಹೆಣ್ಮಕ್ಳು. ಅವಳು ಇಲ್ಲೇ ಮದುವೆ ಆಗ್ಬಿಟ್ಟವಳೆ. ಅದೇ ಪ್ರೀತಿ ಮಗ ಇಲ್ವಾ, ಅವನು ಮದುವೆ ಆಗ್ಬಿಟ್ಟವಳೆ. ಇವ್ರಿಗೆ ಇಷ್ಟ ಇಲ್ಲ. ಮಾತಾಡ್ಸಲ್ಲ, ಅದಕ್ಕೆ ಕರೆಯಲ್ಲ ಕಳ್ಸಲ್ಲ ದೊಡ್ಡವಳನ್ನ. ಇವಾಗೆಲ್ಲ ಸಣ್ಣಳಿಗೆ ಆಸ್ತಿ. ಮನೆ ಹಳಿನಾಗಿನ ಮೇಲಿಂದ ನಿಂದೆ ಎಲ್ಲ ರಾಜ್ಯ ಭಾರವ. ಇಷ್ಟು ದಿವಸ ಇರೋದು ಇದ್ಬಿಟ್ಟು ಒಳ್ಳೆ ಸಂಬಂಧನೇ ಹುಡುಕ್ಬಿಟ್ಟೆ ಬಿಡೆ ಅಕ್ಕ. ಗ್ರೇಟ್ ನೀನು. ಗ್ರೇಟ್ ಗ್ರೇಟ್. ನಮ್ಮ ಅಕ್ಕ ತುಂಬ ಗ್ರೇಟ್. ಮತ್ತೆ ಕರೀನಾ ಅಂತಂದ್ರೆ ಸುಮ್ಮನೆನಾ? ಕರೀನಾ ಅಂತ ಕರಿ. ಕರಿಯಮ್ಮಕ್ಕ ಅಂತ ಕರಿಬೇಡ. ಕರೀನಾ ಅಂತ ಕರಿ. ಕರೀನಾ ಅಂತ ನನ್ನ ಹೆಸರು. ನನಗೆ ಕರಿಯಮ್ಮ ಅಂತ ಕರೆದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಕರೀನಾ ಅಂತ ಕರೆಸ್ಕೊಳ್ತೀನಿ ಎಲ್ಲರ ಹತ್ರನೂ. ನಾನು ಕರೀನಾ ಅಂತ ಕರೀರಿ ಅಂತ ಹೇಳಿದ್ದೀನಿ ನಾನು. ಕರೀನಾ ಅಂತಂದ್ರೆ ಚೆನ್ನಾಗಿರುತ್ತೆ ಅಂತ. ಬೇರೆ ಹೆಸರು ಇಟ್ಕೊಂಡೇನು? ಮತ್ತೆ ನೀನು ಕಡಲೆ ಸಕ್ಕರೆ ಕೊಟ್ಟೇ ಇಲ್ಲ. ನಾಮಕರಣ ಯಾವಾಗ ಮಾಡ್ಕೊಂಡೆ ಅಕ್ಕ? ಬೇರೆ ಹೆಸರಾ? ಬಾರೋ ಇವನಬ್ಬ. ನಾಮಕರಣ ಅಂತೆ. ನಾಮಕರಣ ಹೆಸರು ಚೇಂಜಸ್ ಆಗೈತೆ ಅಷ್ಟೇ. ನಾಮಕರಣ ಏನು ಮಾಡ್ಕೊಂಡಿಲ್ಲ. ಹೋಗ್ತೀನಿ ಬಿಡ ಅಕ್ಕ. ನೋಡಿದ್ದೀನಿ, ಇದೇ ತಾನೇ ದಾರಿ. ಹೋಗ್ತೀನಿ. ಇನ್ನು ಮುಂದೆನೇ ಹೋಗ್ಬೇಕು ನಾನು. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ತಾನೇ? ಸೂಪರ ಕಾಣಿಸ್ತಾ ಇದೆಯಾ ಕಣೋ. ಹೇಳಿಲ್ವ ನಂದೇ ದೃಷ್ಟಿ ಆಗುತ್ತೆ ಅಂತ. ಅಲ್ಲೇ ಅಷ್ಟು ದೃಷ್ಟಿ ಆಗ್ಬಿಟ್ಟೈತಿ. ಇನ್ನ ಈ ಹುಡುಗಿ ನೋಡ್ಬಿಟ್ರೆ ಇನ್ನೂ ದೃಷ್ಟಿ ಆಗ್ಬಿಡುತ್ತೆ. ಇರಬೇಕು ತನ್ವಿನ ಹೇಳುತ್ತ ಅಕ್ಕ. ಹಾಗೆ ಅಮ್ಮಜ್ಜಿ ಇನ್ನೂ ಟೈಮಲ್ಲಿ ಇಲ್ಲಿ ಕರ್ಕೊಂಬಂದಿದ್ದೀನಿ. ಅಜ್ಜಿ ಎಲ್ಲ ಹೋಗ್ಬಿಟ್ಟವಳೆ ಇವತ್ತು. ಅದಕ್ಕೆ ಕರ್ಕೊಂಬಂದೆ ಇವತ್ತೇನೆ. ಇನ್ನೊಂದು 2 ದಿವಸ ಬಿಟ್ಟು ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆ ಅಜ್ಜಿ ಇದ್ಬಿಟ್ರೆ ಇಲ್ಲಿ ಹೆಂಗೆ ಆಡ್ತಾವಳೆ. ಅದಕ್ಕೆ ಆ ಅಜ್ಜಿ ಹೋಗ್ಲಿ ಅಂತ ನಾನು ಕಾತ್ಕೊಂಡು ಕರ್ಕೊಂಬಂದಿದ್ದು. ಇದೇನೇ ಬಾರ ಅಕ್ಕ. ಅಜ್ಜಿಯವ್ರಿಗೆಲ್ಲ ಯಾಕೆ ಎದ್ರುಕೊಂಡು? ಅಜ್ಜಿಯವ್ರಿಗೆಲ್ಲ ಯಾಕೆ ಎದ್ರುಕೋಬೇಕು? ಅಜ್ಜಿರ್ಗೆಲ್ಲ ಎದ್ರುಕೊಂಡ್ರೆ ಆಗುತ್ತಾ? ಹೆದರ್ಕೊಳ್ಳಲ್ಲ ಅವಳು ಅಂತಾರೆ ಈ ಮನೆಯಲ್ಲಿ. ಆ ಅಜ್ಜಿ ಹಂಗೆ. ಸುಮ್ಮನೆ ಇರಲ್ಲ. ವಟ 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 ಅಂತ ಇರುತ್ತೆ. ಹುಡುಗಿ ಮನೆ ಅಲ್ಲ, ಅವ್ರ ಅಜ್ಜಿ ಮನೆ. ಹುಡುಗಿ ಮನೆ ಸಖತ್ತಾಗೈತಂತ. ಹೊಸ ಮನೆ ಅಂತೆ ಅದು. ಇಲ್ಲಿ ಪರವಾಗಿಲ್ಲ. ಹುಡುಗಿನ ಕರಿಯಾಕ ಇಲ್ಲಿ ಕಾಣಿಸ್ತಾ ಇಲ್ಲ ಹುಡುಗಿ. ತನ್ವಿ, ಋತು ಅಕ್ಕ ತನ್ವಿ. ಅಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಪ್ಪ. ನೀನ್ ಚೆನ್ನಾಗಿದ್ದೀಯಾ? ಋತು ಅಕ್ಕ ಇವನೇ ನನ್ನ ತಮ್ಮ. ಕರಿಯ ಅಂತ ಹೇಳಿ ಅವನ ಹೆಸರು.
ಅವ ಮುಂಚೆ ನಮ್ಮ ಮನೇಲಿ ದೇವ್ರ ಹೆಸ್ರು ಇಟ್ಟಿದ್ರು, ನನಗೆ ಕರಿಯಮ್ಮ ಇವನಿಗೆ ಕರಿಯ ಅಂತೇಳಿ ಇಟ್ಟಿದ್ರು. ಇವಾಗ ಇವನು ಸುನಿ ಅಂತ ಚೇಂಜ್ ಮಾಡ್ಕೊಂಡವನೆ. ಕರಿಯ ಅಂತಲೇ ಇವನ ಹೆಸರು. ನಾನಿವಾಗ ಕರೀನಾ ಅಂತೇಳಿ ಹೆಂಗೆ ನಿಮ್ಮನ್ನ ನಾನು ಕರೀನಾ ಅಂತ ಕರೀರಿ ಅಂತ ಹೇಳ್ತೀನ, ಹಂಗೆ ಇವನಿಗೂ ನಾವು ಸುನಿ ಸುನಿ ಅಂತ ಕರಿತೀವಿ. ಸುನೀಲ ಅಂತೇಳಿ ಸುನಿ ಅಂತೇಳಿ ಶಾರ್ಟಾಗಿ ಕರಿತೀವಿ. ಕರಿಯ ಅಂತಾದರೂ ಕರಿಬೋದು, ಏನಾದರೂ ಕರಿಬೋದು. ನನ್ನ ತಮ್ಮ ಇವನು. ಆಗಿದ್ದೀನಮ್ಮ, ಮಾತಾಡು ಏನಾದ್ರೂ. ಸುಮ್ಮನೆ ಇದೆಯಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಿಜ ಕಣೆ, ಎಷ್ಟೋ ದಿನಗಳು ಪರಿಚಯ ಅನ್ನೋ ಥರ ಮಾತಾಡಿಸ್ತವನೆ. ಎಷ್ಟು ಭಾವಣಿಕೆ ಈ ಥರ ಇರಬೇಕು. ಒಬ್ಬೊಬ್ರು ನಾಚ್ಕೊಳ್ಳೋರು ಮಾತಾಡಿಸ್ತಾ ಇರಲಿಲ್ಲ. ಬಿಡಕ್ಕ, ನಾಚಿಕೆ ಏನಕ್ಕಕ್ಕ? ನೀವು ನಮ್ಮನೆಯವರೇ ಆಗಿರೋದ್ರಿಂದ ನಾಚಿಕೆ ಏನಕ್ಕೆ? ಅಯ್ಯೋ ಅಕ್ಕ, ನಿಮ್ಮನ್ನು ನೋಡಿದ್ರೆ ನಾನು ಹೇಳ್ತೀನಿ, ನಿಮಗೆ ತುಂಬ ಒಳ್ಳೆ ಮನಸ್ಸೈತೆ. ನೀವು ಬೇರೆಯವರಿಗೆ ಯಾವತ್ತೂ ಕೆಟ್ಟದ್ದು ಬಯಸಲ್ಲ. ನಿಮ್ಮ ಮುಖ ನೋಡಿದ್ರೆ ಹೇಳ್ತೀನಿ ನಾನು, ನೀವು ನಿಮ್ಮ ಹತ್ರ ಒಳ್ಳೆ ಮನಸ್ಸೈತೆ ಅಕ್ಕ. ನಿಜ, ತುಂಬ ಒಳ್ಳೆ ಮನಸ್ಸೈತೆ. ನೀವು ಯಾರಿಗಾನಾಗಲಿ ದಾನ ಧರ್ಮ ಮಾಡ್ತೀರಾ. ನಿಮ್ಮ ಮನಸ್ಸು ತುಂಬ ವಿಶಾಲವಾಗೈತೆ. ನಾನು ನಿಮ್ಮನ್ನು ನೋಡಿದ್ರೆ ಹೇಳ್ಬೋದು. ತುಂಬ ಗ್ರೇಟ್ ಅಕ್ಕ, ನೀವು ಗ್ರೇಟ್ ಬಿಡಿ. ನೋಡು ನಮ್ಮ ಬಗ್ಗೆ ಹೆಂಗೆ ಹೇಳ್ತಾನೆ. ನಾವು ಹೆಂಗಿದೀವೋ ಹಂಗೆ ಹೇಳ್ತಾ ಇದ್ದಾನಲ್ವಾ? ನೋಡು ಎಷ್ಟು ನಮ್ಮ ಬಗ್ಗೆ ಹೆಂಗೆ ಹೇಳ್ತಾ ಇದ್ದಾನೆ. ಯಾರು ಈ ಥರ ಮಾತಾಡ್ತಾ ಇರಲಿಲ್ಲ. ಹೊಸ್ತ ಪರಿಚಯ ಇಲ್ಲ ಅಂತಂದರೆ ಮಾತಾಡ್ತಿರ್ಲಿಲ್ಲ. ಹೊಸ್ದಲ್ಲಿ ಯಾರೋ ಏನೋ ಅಂತೇಳಿ ಹಿಂದೆ ಮುಂದೆ ನೋಡ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಬಾಡಿ ನೋಡಿ ಯಾವ ಥರ ಐತೆ ಯಪ್ಪ. ಕೈ ನೋಡು ಹಂಗೆ ಹೆಂಗೆ ಕಾಣ್ತಾ ಇದ್ದಾವೆ. ಸಿಕ್ಸ್ ಪ್ಯಾಕ್ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಫುಲ್ ಸ್ಟ್ರಾಂಗು. ತುಂಬ ಚೆನ್ನಾಗಿದ್ದಾರೆ. ಫೇಸ್ ಸ್ವಲ್ಪ ಇದಾಗ್ಬಿಟ್ಟೈತೆ ಅಷ್ಟೇ, ಆದರೆ ಬಾಡಿ ಮಾತ್ರ ಸೂಪರ್ ಆಗೈತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ರೆ. ಅಷ್ಟೇ ಅಕ್ಕ, ಒಂದು ಸಾತಿ ಯಾರಾದರೂ ನನಗೆ ಪರಿಚಯ ಆಗ್ಬಿಟ್ರೆ ಅಷ್ಟೇ, ಅದು ಏನೇ ಬರಲಿ ನಾನು ನೋಡ್ಕೊಂತೀನಿ. ನನಗೇನಿಲ್ಲ ಅಕ್ಕ, ಒಳ್ಳೆಯವ್ರಾಗಬೇಕು, ಒಳ್ಳೆ ಹೆಸರು ಮಾಡಬೇಕು, ಚೆನ್ನಾಗಿರ್ಬೇಕು ಎಲ್ಲರ ಹತ್ರನೂ. ಅಷ್ಟೇ, ನಾನು ಯಾರಿಗಾಗಲಿ ಅದಷ್ಟೇ ಬಯಸೋದು ನೋಡಿ. ಇನ್ನೇಂಥದ್ದು ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಚೆನ್ನಾಗಿರಬೇಕು, ಹೊಂದಾಣಿಕೆ ಇರಬೇಕು, ಅದು ಮೇಯ್ನು. ಎಲ್ಲರ ಹತ್ರ ನಾನು ಹಿಂಗೆ ಮಾತಾಡೋದು. ನನ್ನ ಹತ್ರ ತುಸ್ಕ ಪಿಸ್ಕಿ ಈ ಥರ ಎಲ್ಲ ಮಾತುಗಳಿದೆಲ್ಲ ಹಿಡಿಯೋದೇ ಇಲ್ಲ ಬಿಡು. ಕರಿಯನ್ಗೆ ಆ ಥರ ಎಲ್ಲ ಇಡ್ಸೋದೇ ಇಲ್ಲ. ಏನೋ ಜಗಳ ಮಾಡ್ಕೊಂಬೋದು, ಈ ಥರ ಅಲ್ಲೂ ಇಲ್ಲೂ ಮಾತಾಡೋದು, ಈ ಥರ ಅಂದರೆ ಇಡ್ಸೋದೇ ಇಲ್ಲ. ದೊಡ್ಡ ಬುದ್ಧಿ ಒಂಥರ ದುಡಿಯೋದು, ಹಂಗೆ ಚೆನ್ನಾಗಿ ದುಡಿತಾನೆ. ಏನಿಲ್ಲ. ಇನ್ನು ಹೋಗೋ ಕೆಲಸ ಏನಾದರೂ ಪರ್ಮನೆಂಟ್ ಆಗ್ತಾ ಆಯ್ತಾ ಕರಿಯ? ಅಕ್ಕ, ಇನ್ನೊಂದು ಸ್ವಲ್ಪ ದಿನ, ಈ ವರ್ಷದಲ್ಲೇ ನನಗೆ ಅಪಾಯಿಂಟ್ ಆಗುತ್ತೆ. ಈ ವರ್ಷ ಇನ್ನೇನು ಈ ವರ್ಷ ಕಳಿಯೋದ್ರೊಳಗೆ ಆಗುತ್ತೆ. ಇಲ್ಲ ಆದರೆ ಇನ್ನೊಂದು 2-3 ತಿಂಗಳಿಗೆ ನನಗೆ ಅಪಾಯಿಂಟ್ ಸಿಕ್ಬಿಡುತ್ತೆ. ಏನು ಅಪಾಯಿಂಟ್ ಬಗ್ಗೆ ಏನಿಲ್ಲ. ಸಂಬಳ ಎಷ್ಟು ಸಿಗುತ್ತಪ್ಪ? ನನಗೆ ಸಂಬಳ ಅಕ್ಕ ಮಾಡ್ದಂಗೆಲ್ಲ ಐತೆ. ಒಂದು ಸತಿ 50ರಿಂದ 60 ಸಿಗುತ್ತೆ, ಒಂದೊಂದು ತಿಂಗಳು 70 ಸಿಗುತ್ತೆ, 80 ಸಿಗುತ್ತೆ, ಒಂದೊಂದು ತಿಂಗಳು 1 ಲಕ್ಷ ದುಡಿತೀನಿ. ಆ ಥರ ನನ್ನ ಕೆಲಸದ ಬಗ್ಗೆ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಒಂದು 50ರಿಂದ 60 ಮೇಲೇ ಸಂಬಳ ನನಗೆ. ಈಗ ಬೇಕಾದರೆ ನಿಮ್ಗೆ ಅಷ್ಟು ಅನುಮಾನ ಇದ್ದರೆ ಬೇಕಾದ್ರೆ ವಿಚಾರಿಸ್ರಿ. ಆದರೆ ನನ್ನ ಹತ್ರ ಆ ಥರ ಬುದ್ಧಿ ಇಲ್ಲ ಬಿಡಿ. ಕೆಲಸಕ್ಕೆ ಒಳ್ಳೆ ಕೆಲಸ ಐತಕ್ಕ ನನಗೆ. ಒಳ್ಳೆ ಕೆಲಸ ಐತೆ. ತಿಂಗಳು ಕಡಿಮೆ ಆಗಿಬಿಡುತ್ತೆ. 10-15 ಸಾವಿರ ತಗೊಳ್ತಾನೆ, 20 ಸಾವಿರ ತಗೊಳ್ತಾನೆ. ಈ ರೀತಿ ಹೆಚ್ಚು ಕಡಿಮೆ ಕೆಲಸದ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಟಿ ಗಿಟಿ ಏನಾದರೂ ಕೊಟ್ಟಾಗ ಚೆನ್ನಾಗಿ ಸಿಗುತ್ತೆ, ಇಲ್ಲ ಅಂತಂದರೆ ಸಿಗಲ್ಲ. ಹಂಗೆ. ಸರಿ ಆಯಿತು. ಇಲ್ಲಕ್ಕ, ಮಾಮ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅಲ್ಲ ನೋಡು, ಮಾಮನ್ ಕೇಳ್ತಾ ಇದೆಯಾ? ಇಲ್ಲೇ ಎಲ್ಲೋ ಐತೆ. ಹೋಗ್ತೀಯಾ ಇರ್ತೀಯಾ ಇವತ್ತು? ಇರಪ್ಪ, ಇನ್ನೇನು ಟೈಮ್ ಆಯಿತು, ಇದ್ದು ಬೆಳಗ್ಗೆ ಹೋಗುವಂತೆ. ಇರ್ತೀನಿ ಹೇಳಕ್ಕ, ನೀನು ಇರು ಅಂತಂದರೆ ಏನು ಇರ್ತೀನಕ್ಕ. ಇವತ್ತು ಇದ್ದುಬಿಟ್ಟು ಹೋಗ್ತೀನಿ. ಇರ್ತೀನಕ್ಕ, ಇರ್ತೀನಿ. ಬನ್ನಿ ನಮ್ಮ ಮನೆಗೆ ಒಂದ್ಸತಿ ನೀವು ಎಲ್ಲರೂ ಬಂದು ನೋಡ್ಕೊಂಬನ್ನಿ. ಎಲ್ಲರೂ ಬಂದು ನೋಡಿಕೊಂಡು ಆಮೇಲೆ ಎಲ್ಲ ಬೇಕಾದರೆ ಡಿಸೈಡ್ ಮಾಡ್ಕೊಳಕ್ಕಾಗುತ್ತೆ. ಏನು ಅಮ್ಮವರು ಸುಮ್ಮನೆ ನೋಡ್ತಾ ಇದ್ದೀರಾ? ಮಾತಾಡ್ರಿ ಏನಾದ್ರೂ. ಏನು ನಾಚಿಕೆ ಇಟ್ಕೋಬೇಡಿ, ಏನಿಲ್ಲ, ಎಲ್ಲ ಫ್ರೀಡಮ ಮಾತಾಡ್ಬೋದು. ನನ್ನ ಹತ್ರ ನಾಚಿಕೆಯಿಂದ ಎಲ್ಲ ಊರಿಂದ ಆಚೆ. ತುಂಬ ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ. ನನಗಂತೂ ನೀನು ಮಾತಾಡೋ ಸ್ಟೈಲೆಲ್ಲ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ, ಎಷ್ಟು ದಿನಕ್ಕೆ ಪರಿಚಯ ಅನ್ನೋ ಥರ ಎಷ್ಟು ಚೆನ್ನಾಗಿ ಮಾತಾಡ್ತೀಯ. ನಿಜ ತುಂಬ ಚೆನ್ನಾಗಿ ಮಾತಾಡ್ತೀಯ ಗೊತ್ತಾ? ನನಗೆ ಹಂಗೆ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತ ಅನಿಸುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಹಿಂಗೆ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ ಕರಿಯಮ್ಮನ ತಮ್ಮ ಅಂತ. ತುಂಬ ಚೆನ್ನಾಗೇ ಮಾತಾಡಿಸ್ತಾನೆ. ಆದರೆ ಮುಖದಲ್ಲಿ ಸ್ವಲ್ಪ ಲಕ್ಷಣ ಅನ್ನೋದು ಕಡಿಮೆ. ಆದರೆ ಲಕ್ಷಣ ಅದೆಲ್ಲ ನೋಡೋಕೆ ಹೋಗ್ಬಾರ್ದು. ಇವಾಗ ಚೆನ್ನಾಗಿರೋದು ಮುಖ್ಯ. ಒಳ್ಳೆ ಮನಸ್ಸೈತೆ, ಅವ್ನು ಮಾತಾಡೋ ರೀತಿಯಲ್ಲೇ ಗೊತ್ತಾಗ್ತೈತೆ ನನಗೆ. ಎಷ್ಟು ಚೆನ್ನಾಗಿ ಬಂದಿದ ತಕ್ಷಣ ಅಕ್ಕ ಚೆನ್ನಾಗಿದ್ದೀರಾ ಅಂತೇಳಿ ಎಷ್ಟು ಚೆನ್ನಾಗಿ ಭಾವಣಿಕೆ ಚೆನ್ನಾಗೈತೆ. ಎಷ್ಟು ಚೆನ್ನಾಗಿ ಮಾತಾಡೋ ಸ್ಟೈಲ್ ಅದೆಲ್ಲ ನನಗೆ ತುಂಬ ಇಷ್ಟ ಆಗ್ಬಿಡ್ತು. ಅದಕ್ಕೆ ನಮ್ಮ ಪ್ರವಿ ಅವ್ರ ಹತ್ರ ಮಾತಾಡಿ ಅವರು ನೋಡಿ ಏನಾದರೂ ಇಷ್ಟ ಆಗ್ಬಿಟ್ರೆ ನಮ್ಮ ತಂಗಿ ಏನು ಹೇಳ್ತಾಳೆಲ್ಲ ಕೇಳ್ಕೊಬಿಟ್ಟು ಆಮೇಲೆ ಇವನಿಗೆ ಕೊಡೋದು. ಅದ್ಲಾಗೆ ಏನು ಮಾಡೋದು, ಚೆನ್ನಾಗೇ ನೋಡ್ಕೊಂತಾನೆ. ನೋಡಿದ್ರೆ ಗೊತ್ತಾಗ್ತೈತೆ ಹುಡುಗನ ಸಖತ್ತಾಗವನೆ. ಹೈಟು ವೆಯ್ಟು ಪರ್ಸ್ನಾಲಿಟಿ, ಹೈಟು ವೆಯ್ಟ್ ಅಂತ ಸಖತ್ತಾಗೈತೆ. ನನ್ನ ಮಗಳಿಗೆ ನಮ್ಮ ತನ್ವಿಗೆ ಚೆನ್ನಾಗಿರುತ್ತೆ ಜೋಡಿ ಮಾತ್ರ.
ವೆಯ್ಟು ಎಷ್ಟು ಸಖತ್ತಾಗಿರುತ್ತೆ ಅಂತ ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.